ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಜೆಡಿಎಸ್ಗೆ ಹಳೆ ಮೈಸೂರು ಭಾಗದ ಪಕ್ಷ ಎಂಬ ಹಣೆಪಟ್ಟಿ. ಈ ಹಣೆಪಟ್ಟಿ ಕಳಚಲು ಜೆಡಿಎಸ್ ನಾಯಕರು ಹೊಸದೊಂದು ಪ್ಲಾನ್ನ ಮಾಡ್ಕೊಳ್ತಾ ಇದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಯಾವ ಪಕ್ಷ ಅತ್ಯಂತ ಹೆಚ್ಚು ಪ್ರಬಲ ಅಂದರೆ ಅದು ಜೆಡಿಎಸ್ ಅಂತ ಹೇಳ್ತಾರೆ. ಜೆಡಿಎಸ್ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಇರುತ್ತೆ. ಬಟ್ ಈ ಬಾರಿ ಆ ಹಣೆಪಟ್ಟಿಯಿಂದ ಹೊರಗಡೆ ಬರಬೇಕು. ರಾಜ್ಯಾದ್ಯಂತ ಪಕ್ಷ ಸಂಘಟನೆಯತ್ತ ದಳಪತಿಗಳು ಚಿತ್ತವನ್ನು ಹರಿಸಿದ್ದಾರೆ. ಜೆಡಿಎಸ್ ಈಗಾಗಲೇ ಸ್ಥಾಪನೆಯಾಗಿ 25 ವರ್ಷ ಆಗಿದೆ. 2028ಕ್ಕೆ ಈಗಿನಿಂದಲೇ ಭರ್ಜರಿ ತಯಾರಿಯನ್ನು HDK ಆರಂಭ ಮಾಡಿದ್ದಾರೆ. ಹಳೆ ಮೈಸೂರಿನ ಜೊತೆಗೆ ಉತ್ತರ ಕರ್ನಾಟಕದತ್ತ ಕಣ್ಣನ್ನು ಇಟ್ಟಿದ್ದಾರೆ. ಹೈದರಾಬಾದ್ ಕರ್ನಾಟಕದಲ್ಲೂ ಕೂಡ ಜೆಡಿಎಸ್ ಪಕ್ಷ ಸಂಘಟನೆ ಮಾಡೋಕ್ಕೆ ನಿರ್ಧಾರವನ್ನು ಕುಮಾರಸ್ವಾಮಿ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಹಳೆ ಮೈಸೂರು ಭಾಗದ ಗಟ್ಟಿ ಪಕ್ಷ ಅಂದರೆ ಅದು ಜೆಡಿಎಸ್ ಅನ್ನೋ ಹಣೆಪಟ್ಟಿ ಇದೆ. ಬಟ್ ಈ ಬಾರಿ ಹಾಗಾಗಬಾರ್ದು. ಸಮಗ್ರ ಕರ್ನಾಟಕಕ್ಕೆ ನಾವು ಅನ್ನೋ ಒಂದು ಹಣೆಪಟ್ಟಿಯನ್ನು ತಂದ್ಕೊಡ್ಬೇಕು ಜೆಡಿಎಸ್ಗೆ ಅನ್ನೋ ನಿಟ್ಟಿನಲ್ಲಿ ಈಗ ಕುಮಾರಸ್ವಾಮಿ ಪ್ಲಾನ್. ಹಾಗಾದ್ರೆ ಏನೇನು ವಿವರಣೆ ನೀಡೋದಾದ್ರೆ? ಮಧುಸೂದನ್, ಏನು ಜೆಡಿಎಸ್ ಅಂದರೆ ಅದು ಹಳೆ ಮೈಸೂರು ಭಾಗಕ್ಕೆ ಮಾತ್ರ ಸೀಮಿತ ಅನ್ನೋ ಒಂದು ಚರ್ಚೆ ಇತ್ತು. ಮತ್ತು ಹಣೆಪಟ್ಟಿ ಕೂಡ ಜೆಡಿಎಸ್ ಪಕ್ಷಕ್ಕೆ ಇರುವಂಥದ್ದು. ಹಾಗಾಗಿ ಇದರಿಂದ ಹೊರಗಡೆ ಬರಬೇಕು ಮತ್ತು ಇಡೀ ಕರ್ನಾಟಕದಲ್ಲಿ ಜೆಡಿಎಸ್ ಪಕ್ಷವನ್ನು ಸಂಘಟನೆ ಮಾಡಬೇಕು. ಜೊತೆಗೆ 2028 ಚುನಾವಣೆಗೆ ಈಗಲಿಂದಲೂ ಕೂಡ ತಯಾರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಜೆಡಿಎಸ್ ಒಂದಷ್ಟು ಪ್ಲಾನ್ಗಳನ್ನು ಮಾಡಿಕೊಂಡಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಹಾಸನದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡಿದ್ರು. ಅದೇ ರೀತಿ ಉಳಿದ 4 ಉತ್ತರ ಕರ್ನಾಟಕದಲ್ಲಿ 4 ಸಮಾವೇಶಗಳನ್ನು ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಪ್ರಮುಖವಾಗಿ ಇದೇ 27ರಂದು ವಿಜಾಪುರದಲ್ಲಿ ಜೆಡಿಎಸ್ ಕಿತ್ತೂರು ಕರ್ನಾಟಕದ ಒಂದು ಭಾಗವಾಗಿ ಆ ಒಂದು ಜಿಲ್ಲೆಗಳನ್ನು ಇಟ್ಟುಕೊಂಡು ಕೇಂದ್ರೀಕೃತವನ್ನು ಮಾಡಿಕೊಂಡು ಒಂದು ಸಮಾವೇಶ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಹೈದರಾಬಾದ್ ಕರ್ನಾಟಕ ಜೊತೆಗೆ ಕಿತ್ತೂರು ಕರ್ನಾಟಕ ಜೊತೆಗೆ ಹೈದರಾಬಾದ್ ಕರ್ನಾಟಕ ಜೊತೆಗೆ ಕರಾವಳಿ ಭಾಗದಲ್ಲೂ ಕೂಡ ಒಂದಷ್ಟು ಸಮಾವೇಶಗಳನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ಗಳನ್ನು ರೂಪಿಸ್ಕೊಂಡಿರುವಂಥದ್ದು. ಜೊತೆಗೆ ಬೆಂಗಳೂರಿನ ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಈ ಒಂದು ಜಿಲ್ಲೆಗಳಲ್ಲಿ ಕೂಡ ಸಮಾವೇಶನ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಯಾಕಂದರೆ ಕಿತ್ತೂರು ಕರ್ನಾಟಕದಲ್ಲಿ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ದೇವೇಗೌಡರ ಒಂದು ನೀರಾವರಿ ಯೋಜನೆಗಳಿದೆ. ಆ ಮುಖಾಂತರ ಆ ಭಾಗದಲ್ಲಿ ಒಂದಷ್ಟು ಕೆಲಸಗಳನ್ನು ಮಾಡಿದ್ರು. ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಬೇಕು. ಜೊತೆಗೆ ಕುಮಾರಸ್ವಾಮಿ ಅವರು CM ಆಗಿದ್ದಾಗ ಜನರ ಸೇವೆಯನ್ನು ಮಾಡಿದ್ರು. ಆ ಒಂದು ಆಡಳಿತದ ವೈಖರಿ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸಬೇಕು. ಜೊತೆಗೆ ಈ ಒಂದು ಭಾಗದಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗಳಿಸಿದ್ರೆ ಮುಂದಿನ ಚುನಾವಣೆಯಲ್ಲಿ JDS ಮತ್ತು BJP ಸರ್ಕಾರವನ್ನು ಅಧಿಕಾರಕ್ಕೆ ತರಲಿಕ್ಕೆ ಪ್ರಯತ್ನ ಆಗುತ್ತೆ. ಆ ನಿಟ್ಟಿನಲ್ಲಿ ಈಗಲಿಂದಲೇ ಕೂಡ ಪಕ್ಷದ ಸಂಘಟನೆಗೆ ಒತ್ತು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯ 4 ಸಮಾವೇಶಗಳನ್ನು ಮಾಡ್ಕೊಳ್ಳೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಆ ನಿಟ್ಟಿನಲ್ಲಿ ಈ ಒಂದು ಹಣೆಪಟ್ಟಿ ಇದೆ JDSಗೆ ಹಳೆ ಮೈಸೂರು ಭಾಗ ಮಾತ್ರ ಸೀಮಿತ ಅನ್ನೋದು, ಅದರಿಂದ ಹೊರಗಡೆ ಬರಬೇಕು. ಜೊತೆಗೆ ರಾಜ್ಯಾದ್ಯಂತ ಸಂಘಟನೆ ಮಾಡಿ JDS ಒಂದು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಜೊತೆಗೆ ಮುಂದಿನ ವಿಧಾನಸಭಾ ಚುನಾವಣೆ ಮೇಲೂ ಕೂಡ ಕಂಡಿಟ್ಟಿರುವಂಥದ್ದು. ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.